ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನೋ ಪಾಪ ನನ್ನ ಮೇಲೆ ಪ್ರೀತಿ, ನಮ್ಗಳ ಮೇಲೆ ಪ್ರೀತಿಯಿಂದ ಹೇಳಿದಾರೆ, ನೀವು ಅದನ್ನೇ ಡಿಸ್ಪ್ಯೂಟ್ ಮಾಡಿದ್ರೆ ಹೆಂಗೆ? ನಂಜಾವತೂತ ಸ್ವಾಮೀಜಿಯವರು ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇತ್ತು ನೆನ್ನೆ. ಆ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಇವ್ರು ಹಿಂದೆ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದಾಗಲೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಈಗ ಅಲ್ಲಿ ಬಿಟ್ಟು ಬಂದು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸೇರ್ಕೊಂಡ್ರು. ಇಲ್ಲೂ ಕೂಡ ಇದೊಂಥರ ಅವ್ರ ಹೇಳಿಕೆಗೂ ಮತ್ತೆ ಈ ಆಗಿರ್ತಕ್ಕಂಥ ಸನ್ನಿವೇಶಕ್ಕೂ ಕಾಕತಾಳೀಯ ಅಷ್ಟೇ. ಏನು ನಮ್ಮಿಂದನೇ ಡಿ ಕೆ ಶಿವಕುಮಾರ್ ಆಗಿರ್ತಕ್ಕಂಥದ್ದು ಹೈಕಮಾಂಡ್ ಆಶೀರ್ವಾದದಿಂದ, ಚಲರಾಯಸ್ವಾಮಿ ಬಾಲಕೃಷ್ಣನಿಂದ ಅಲ್ಲ ಮಾಡಿರೋದು. ಅದು ಹೈಕಮಾಂಡು ಸಿದ್ದರಾಮಯ್ಯನವರು ಖರ್ಗೆ ಅವರ ಆಶೀರ್ವಾದದಿಂದ ಅವ್ರು ಆಗಿರ್ತಕ್ಕಂಥದ್ದು. ಅದು ಬಿಟ್ಟು ಕಾಕ್ತಾಳೀಯ ಏನೋ ನಮ್ಮ ಮೇಲೆ ಅಭಿಮಾನಕ್ಕೆ ಆ ಮಾತು ಹೇಳಿದರೆ ನೀವು ದಯಮಾಡಿ ಅದನ್ನು ಡಿಸ್ಪ್ಯೂಟ್ ಮಾಡಕ್ ಹೋಗ್ಬಿಡಿ. ಯಾರು ಅಲ್ಲಲ್ಲ, ನಾವು ನಿಂತಿದ್ದೀವಿ. ನಾವು ಅವತ್ತು ಕೂಡ ಹೇಳ್ತಾ ಇದ್ದ ಅಷ್ಟೇ, ಸಿದ್ದರಾಮಯ್ಯನವ್ರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಸಿದ್ದರಾಮಯ್ಯನವ್ರು ಇರಬೇಕು. ಅವ್ರು ಬಿಟ್ಟ ನಂತರ ನಮಗೆ ಕೊಡಿ ಅಂತ ನಾವು ಕೇಳಿದ್ದೀವಿ. ಯಾಕಂದ್ರೆ ಅವರು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷ ಬರಲಿಕ್ಕೆ ಅಧ್ಯಕ್ಷರಾಗಿ, ಅದು ಕರೋನಾ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸರ್ಕಾರ ಬರಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಸಿದ್ದರಾಮಯ್ಯ ಅವ್ರು ಯಾವತ್ತು ನನಗೆ ಬೇಡಪ್ಪ ನೀನು ಆಗೋ ಒಂದು ಗಂಟನೂ ಅವ್ರು ಇರಲಿ, ಅವ್ರು ಆದ ನಂತರ ಬೇರೆಯವ್ರ ಬದಲು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಅದನ್ನ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಖರ್ಗೆ ಅವರು ಎಲ್ಲ ಸೇರಿ ಮಾಡಿದ್ದಾರೆ. ಸರ್, ಮೊದಲನೇ ಸುತ್ತಲ್ಲಿ 3 ಜನ ಆಗಿದೆ ಸರ್, ಸಿಎಂ ಸೇರಿ ಒಕ್ಕಲಿಗರು 3 ಜನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಡಿಮ್ಯಾಂಡ್ ಏನಿದೆ ಸರ್ ನಿಮ್ದು? ಹೌದಾ ಸ್ವಾಮೀಜಿ? ಇಲ್ಲ ನೋಡಿ, ನಮಗೆ ಒಂದು ಸಿದ್ದರಾಮಯ್ಯನಂತವರ ಡಿ ಕೆ ಶಿವಕುಮಾರ್ ಅವ್ರು ಆಗಬೇಕು ಅಂತಕ್ಕಂಥ ಆಸೆ ಇತ್ತು ನಮಗೆ. ಆ ಆಸೆ ಈಡೇರಿದೆ. ಅದು ಹೈಕಮಾಂಡು ಅದ್ರ ಬಗ್ಗೆ ತೀರ್ಮಾನ ತಗೋಬೇಕು. ನಮ್ಗೆ ಎಷ್ಟು ಜನ ಕೊಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ 28ಕ್ಕೆ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಹೈಕಮಾಂಡ್ಗೆ ಬಿಟ್ಟಂಥದ್ದು. ಎಷ್ಟು ಜನ ಕೊಡ್ತಾರೋ, ಇಷ್ಟಕ್ಕೆ ನಿಲ್ಲಿಸ್ತಾರೋ, ಇನ್ನೂ ಹೆಚ್ಚಿಗೆ ಕೊಡ್ತಾರೋ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಹೈಕಮಾಂಡು ನಮ್ಮಲ್ಲಿ ಶಕ್ತಿಯುತವಾಗಿದೆ, ವಿಚಾರನೂ ಕೂಡ ಗೊತ್ತಿದೆ ಅವ್ರಿಗೆ, ರಾಜ್ಯದ ವಿಚಾರಗಳು ತೀರ್ಮಾನ ತಗೊಂತಾರೆ. ಸರ್, 20 ಪೋಸ್ಟ್ ಉಳಿದಿದ್ದಾವೆ ಸಚಿವ ಸ್ಥಾನ, ಕನಿಷ್ಠ 50 ಜನ ಆಕಾಂಕ್ಷಿಗಳಿದ್ದಾರೆ. ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅಂತೀರಿ ಸರ್? ಏನು ಮಾಡೋಕ್ಕಾಗಲ್ಲ, ಕೆಲವ್ರು ಸಿಗ್ತದೆ, ಕೆಲವ್ರಿಗೆ ಬೇರೆ ಬೇರೆ ಅವಕಾಶಗಳು ಸಿಗ್ತದೆ. ಈಗ ನಾನು 5 ಸಾರಿ ಗೆದ್ದಿದ್ದೀನಪ್ಪ, ನನಗೂ ಕಳೆದ ಬಾರಿ ಅವಕಾಶ ಸಿಗ್ಬೇಕಾಯ್ತು, ಸಿಕ್ಲಿಲ್ಲ. ನಾನು ಗೌರವವಾಗಿ ಪಕ್ಷದ ಕೆಲಸ ಮಾಡಲಿಲ್ವಾ? ಹಂಗೆ ಎಲ್ಲರೂ ಸಿಗ್ದವ್ರಿಗೆ ಅವಕಾಶ ಈಗ ಸಿಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಲ್ಲ ನಾವು ಒಗ್ಗಟ್ಟಾಗಿ 28ಕ್ಕೆ ನಮಗೆ ಮತ್ತೆ ನಾವು ಬರೋ ರೀತಿಯಲ್ಲಿ ನಾವು ನಡವಳಿಕೆ ನಡ್ಕೊಂಡ್ರೆ ಬಹುಶಃ ಆವಾಗ ಅವಕಾಶ ಸಿಗ್ತದೆ. ಈಗ ನಾವು ಕಾಯ್ಲಿಲ್ವಾ? ನಾವು ಕಾಯ್ದಿದ್ದೀವಲ್ವಾ? ಈಗ ನಾಳೆ ನಮಗೆ ಕೊಟ್ಟೆ ಬಿಡ್ತಾರೆ ಅಂತಕ್ಕಂಥದ್ದಲ್ಲ. ಅವ್ರು ಕೊಟ್ಟರು ಕೆಲಸ ಮಾಡ್ತೀವಿ, ಕೊಡದೇ ಇದ್ರು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ. ಅಸಮಾಧಾನ ಬಂಡಾಯ ಇದ್ರೆ ಮತ್ತೆ 28 ಕಷ್ಟ ಆಗಲ್ಲ ಸರ್? ಇರ್ತದೆ, ಎಲ್ಲಿಲ್ಲ ಬಂಡಾಯ ಅಸಮಾಧಾನ. ಬಂಡಾಯ ಅಂತಕ್ಕಂಥದ್ದಲ್ಲ, ಅಸಮಾಧಾನ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇರ್ತದೆ. ಅದಾಗಲಿಲ್ಲ ಅಂದಾಕ್ಷಣಕ್ಕೆ ಎಲ್ಲ ಮುಗಿದೋಯ್ತಪ್ಪ, ಎಲ್ಲ ಮುಳುಗೋಯ್ತು ಅಂತಕ್ಕಂಥದ್ದು ಭಾವನೆ ಬರೋದು ಬೇಡ. ಮುಂದೆ ಅವಕಾಶಗಳು ಸಿಗ್ತವೆ, ಕಾಯ್ಬೇಕು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಅವ್ರು ಎಷ್ಟು ವರ್ಷ ಕಾಯ್ದರು, ಯಾವ ರೀತಿ ಕಾಯ್ದರು, ಹಂಗೆ ಅವಕಾಶಗಳು ಸಿಗ್ತವೆ. ಮತ್ತು ಜೊತೆಗೆ ರಾಜಕಾರಣದಲ್ಲಿ ಅದೃಷ್ಟನೂ ಕೂಡ ಬೇಕಲ್ವಾ?